ಇಬ್ಬರಿಗೂ ಮೂರು ಪ್ರಶ್ನೆಗಳನ್ನ ಹಾಕ್ರಿ ಅಂತ ಹೇಳಿ, ಹೆಣ್ಣ 3 ಗಂಡು 3. ಇವ್ರೀಗ ಗಂಡಿನ ಪ್ರಶ್ನೆಯದೊಳಗೆ ಶಂಕರನ ಹೆಸರಿಟ್ಟು ಹಾಕಿರ್ತಕ್ಕಂಥ ಪ್ರಶ್ನೆದಲ್ಲಿ ನೇರವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ ತಂದು. ಅದು ಸ್ಕಂದ ಪುರಾಣ ಭಾಗ 1 270ನೇ ಪುಟದೊಳಗೆ ನೀವು ಹಾಕಿರ್ತಕ್ಕಂಥ ಪ್ರಶ್ನೆ. ಶಂಕರ್ ಮತ್ತು ನಂದಿ ಇವೆರಡರ ನಡುವೆ ಹಾಯ್ದು ಹೋಗಬಾರದು ಅಂತಕ್ಕಂಥ ಫುಲ್ ಪಾಯಿಂಟ್ ನಮ್ಮ ನಿಯಮಗಳ ಬದ್ಧವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ಕೂಡ ತಂದಿರಿ. ಅದರ ಫಸ್ಟ್ ಬಂದವ್ರಿಗೆ ಮಾತ್ರ 250 ಅಂತ ಹೇಳಿದೀನಿ. ಇನ್ನು ಎಲ್ಲಾ ಯಾರು ಪ್ರಶ್ನೆ ಬಿಡಿಸ್ತಿರ್ಲಿಲ್ಲ ಹೆಚ್ಚಿಗೆ ಅದು ಬೇಗನೇನ ಈಗ ಸಿಕ್ಕರೆ ತಗೊಂಡ ಬರ್ಬೇಕು. ಅಟ್ಟು ಸಿಕ್ಕಿದ್ದು ಅಂದ್ರೆ ನಿರ್ಣಯ ಮಾಡಿಬಿಡ್ತೇನೆ ನಾನು. ಅದಕ್ಕೆ 6 ಗಂಟೆ ಅನ್ನೋದೇ ಬೇಡ. ಇನ್ನು ಉಳಿದಿರ್ತಕ್ಕಂಥ 5 ಪ್ರಶ್ನೆಗಳು ಇವರು ಅದಾವ. ಯಾರು ಹೆಚ್ಚಿಗೆ ಪ್ರಶ್ನೆಗಳಿಗೆ ಬಿಡಿಸ್ತಿರ್ಲಿಲ್ಲ ಇನ್ನುಳಿದ ಹಣ ಅದ. ಈಗ ನೇರವಾಗಿ ಇದು ಸರಿ ಅದನೋ ಹೆಂಗದನೋ ನೀ ರಾಮಚಂದ್ರನ ಮಾತಾಡ್ಬೇಕು. ಉತ್ತರ ನೇರವಾಗಿ ಕರೆಕ್ಟ್ ಐತ್ರಿ. ಅವ್ರು ಹಾಕಿದಂತ 2 ಸವಾಲ್ ನಮ್ಗೆ ಸಿಕ್ಕವ ಇರ್ಲಿ. ಇದು ಒಂದೇದು ನಮ್ಮ ನಿಯಮ ಪ್ರಕಾರ. ಮೊದಲು ಯಾರು ತಂದಾರ ಅವ್ರಿಗೆ 250 ಅಂದ್ರ ಈ ಮಂಜು ಎಲ್ಲದೋ ಮಂಜುನ್ ಮೇಣವ್ರು ಬಂದಿಲ್ಲ. ಯಾರ ಮಂಜುನ್ ಮೇಣವ್ರು ಪುರಾಣ ಕೊಟ್ಟು ಮತ್ತೆ ಹುಡುಕಾಡಕ್ ಹೋಗಿದ್ದಾರೆ. ಹೋಗ್ಲಿ ಹುಡುಗರು ಇರ್ಲಿ. ಒಟ್ಟಾರೆಯಾಗಿ ಅವ್ರು ಹಾಕಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ, ರೂಪುಗೊಂಡಿದ್ದಾರೆ. ಇನ್ನೊಂದು ಸರ್, ಈ ಡೊಳ್ಳಿನ ಹಾಡಿಕೆ ಒಳಗ ಹೇಳುದಂದ್ರ ಅವ್ರು ಯಾವ್ದೋ ಪುರಾಣದಾಗ ಪ್ರಶ್ನೆಗಳನ್ನ ಹಾಕಲಿ, ಹಿಂದ್ ನಮ್ಮ ಹಾಲು ಮತದೊಳಗಾಗ್ಲಿ 18 ಪುರಾಣದೊಳಗಾಗ್ಲಿ ಹಾಕಿದ ಪ್ರಶ್ನೆಗೆ ಉತ್ತರ ಸರಿ ಇತ್ತಂದ್ರ ಸರಿ ಐತೆ ಅಂತ ಹೇಳಾವ ಯಾರು ಅಂತ ಕೇಳಿದ್ರೆ ಈ ಭಾಗದೊಳಗ ತಪ್ಸಿ ಸಿದ್ದನಗೌಡಿಸ್ತಾರ. ಅವನು ಬಿಟ್ರ ಉತ್ತರ ಸರಿ ಐತೆ ಅಂತ ಹೇಳಾವ ಯಾರು ಅಂತ ಕೇಳ ಒಟ್ರಟ್ಟಿ ರಾಮಚಂದ್ರಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್. ಯಾಕಂತ ಕೇಳಿದ್ರೆ ಸರಿ ಐತಿರ ಸರಿ ಅನ್ಬೇಕು. ನಮಗ್ ಗುರುನಾಥ್ ಎಷ್ಟು ಕೊಟ್ಟಾನೋ ಅಷ್ಟು ವಿದ್ಯೆಗೆ ನಾವು ಫೈಟ್ ಮಾಡೋದದ. ಅದಕ್ಕೆ ಹೇಳ್ತಾರ ಒಂದು ಕಡೆ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿದ್ದು ಬಲವಿಲ್ಲ, ಎಲ್ಲರಿಗೆ ಸಾಹಿತ್ಯವಿಲ್ಲ ಸರ್ವಜ್ಞ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ. ಮೊದಲನೇ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟು ನಿಮಗೆ ಧನ್ಯವಾದಗಳು. ನಿಮಗೆ ಯಾವ ಸಿಕ್ಕ ಓದೇ ಬಿಡಿ ಸರ್. ಸರ್ ಅವ್ರು ಹಾಕಿದಂತ ಒಂದೇ ಸವಾಲ್ ರೀ, ವಿರೂಪಾಕ್ಷನನ್ನು ಒಲಿಸಿಕೊಂಡು ಏನ ಪಡೆದ ಅಂತಕ್ಕಂಥ ಸವಾಲ್ ಹಾಕ್ಯಾರ ಸರ್. ವಿರೂಪಾಕ್ಷನನ್ನ ಒಲಿಸಿಕೊಂಡು ಏನ ಪಡೆದ? ಹೌದು ಸರ್, ಹೌದಲ್ರಿ. ಆ ವಿರೂಪಾಕ್ಷನನ್ನು ಒಲಿಸಿಕೊಂಡು ಹೊರ ಪಡೆದ ಇದು ಪದ್ಮ ಪುರಾಣ ಭಾಗ 4. ಆ ಕಡೆ ನಮ್ಮ ಕಸಬಾ ಜಮಗಿ ಮೇಳನವ್ರು ಯಾರಾದ್ರೂ ಒಬ್ರು ಬರ್ಬೇಕು ತಮ್ಮ. ನೀವು ಬರದೇ ಇದ್ದದಲ್ಲಿ ನಾನು ಉತ್ತರ ನೋಡಿಕೊಂಡು ಜಜ್ಮೆಂಟ್ ಮಾಡಿ ಬಿಡ್ತಾ ಇದ್ದೇನೆ. ಯಾರು ಬೇಕಾದವ್ರು ಕಸಬಾ ಜಮಗಿದವ್ರು ಬರ್ಬೇಕು. ಒಬ್ರು ನೀವು ಬುಕ್ ಹಾಕಿದವ್ರು ಯಾರು ಪುರಾಣ ಹಾಕ್ಯಾರ ಹಿಂದಿಂದ ಬಂದು ನ್ಯಾಯ ತೆಗಿಂಗಿಲ್ಲ. ಗೋಪಾಲನ ಯಾರು ನಿನ್ ಟೀಮ್ ಅದ ನೋಡಿ ಕರ್ಕೊಂಡ್ ಬರ್ಬೇಕು ಬೇಗನೆ. ಅವ್ರು ಈಗಾಗಲೇ ವಿರೂಪಾಕ್ಷನನ್ನು ಒಲಿಸಿಕೊಂಡು ಏನು ಪಡೆದ ಅಂತಕ್ಕಂಥ ಹೊರ ಪಡೆದ. ಯಾಕಂದ್ರೆ ನಾವು ದೇವ್ರನ್ನ ಒಲಿಸಿಕೊಳ್ಬೇಕಾದ್ರೆ ಭಕ್ತಿ ಮಾಡ್ತಿದ್ವಿ. ದೇವ್ರ ಏನ್ ಕೊಡ್ತಾನ? ವರ ಕೊಡ್ತಾನ. ಅದು ವರ ಅನ್ನತಕ್ಕಂಥ ಉತ್ತರ ಬರಬರಿ ಅದ. ವಿರೂಪಾಕ್ಷನನ್ನ ಒಲಿಸಿಕೊಂಡು ಒಲಿಸಿಕೊಂಡು ಹೊರ ಪಡೆದ. ವಿರೂಪಾಕ್ಷನನ್ನು ಒಲಿಸಿಕೊಂಡು ಏನ ಪಡೆದ? ವಿರೂಪಾಕ್ಷನನ್ನು ಒಲಿಸಿಕೊಂಡು ವರವನ್ನ ಪಡೆದ ಅಂತಕ್ಕಂಥದ್ದು ಪದ್ಮ ಪುರಾಣ ಭಾಗ 4 ಪುಟ ಸಂಖ್ಯೆ 38ರಲ್ಲಿ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ರಾಮಚಂದ್ರನಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ. ಹೇಳೋಣ. 3ನೇ ಸವಾಲ್ ಸರ ಹೇಳ್ರಲ್ಲ. ಮಹಾದೇವರ ಏನ ಹೇಳಿದ ಬಳಿಕ ಅದೃಶ್ಯವಾಯ್ತು ಅಂತಕ್ಕಂಥ ಸವಾಲ್ ಹಾಕ್ಯಾರ ಸರ. ಮಹಾದೇವರು ಹೀಗೆ ಹೇಳಿದ ಬಳಿಕ ಅದೃಶ್ಯವಾಯಿತು. ಇದ ಪದ್ಮ ಪುರಾಣ ಭಾಗ 3 ಪುಟ ಪೇಜ 7ನೇ ಪುಟ. 3ನೇ ಸವಾನ ಮಹಾದೇವನು ಏನು ಹೇಳಿದ ಬಳಿಕ ಅದೃಶ್ಯನಾದನು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ, ಮಹಾದೇವನು ಮ್ಯಾಲಿಂದೆಲ್ಲ ಅದಕ್ಕೆ ಅತಿಸಾರವನ್ನು ಹೇಳ್ಕೊತ ಬಂದ ಏನಾಗ್ತಾನಂತ ಕೇಳಿದ್ರೆ ಹೇಳ್ತಿರ್ತಾನ ದೇವ್ರು ಎಲ್ಲದಾನ ನೋಡಿದ್ರಾಗ ಮಾಯ ಆಗಿಬಿಡ್ತಾನಂತ. ಅಂತ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ಮಹಾದೇವನು ಹೀಗೆ ಹೇಳಿದ ಬಳಿಕ ಅದೃಶ್ಯನಾದನು ಅಂತಕ್ಕಂಥ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ಅವರು ಮೊದಲು ಯಾರು ಕೊಡ್ತಾರ ಅವ್ರಿಗೆ 200 ಕೊಟ್ಟಿವಿ. ಆದ್ರ ಪ್ರಶ್ನೆಗಳಲ್ಲಿ ರಾಮಚಂದ್ರನ ನೀ ಲೀಡದಿ, ಈಗ ಲೀಡದಿ. ಮುಗಿದ್ರೊಳಗ ಯಾರು ಹೆಚ್ಚಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರ್ಲ ಅವ್ರಿಗೆ ಇನ್ನುಳಿದ 250 ರೂಪಾಯಿ ಅದ. ಅದು 6 ಗಂಟೆ ಹತ್ರ ಟೈಮಿಂಗ್ ಕೊಟ್ಟೇನಿ. ನಿಮ್ಗೆ ಸಿಕ್ಕಂಗ ನೀವು ತೆಗೆದುಕೊಂಡು ಬರ್ರಿ. ಈಗ ಮಾತಾಡಿ ಪದ್ಯವನ್ನ ತಾವು ಪ್ರಾರಂಭಿಸಬೇಕಂತ ಹೇಳಿ ತಮ್ಮಲ್ಲಿ ಅವಿನಂತಿ ಸರ್. ಹಲೋ ಹಲೋ ಅದಕ್ಕಾಚಿದವನ್ನ ಏನಾತ್ರಿಪ? ಯಾವತ್ತು ಸಭಾದೈವ ಬಂಧು ಬಾಂಧವರಲ್ಲಿ ಹೌದು ಎಷ್ಟನೇ ಸಂದ? 2ನೇ ಸಂದಿನ 2ನೇ ಸಂದಿನ ನಮಸ್ಕಾರ ಸಲ್ಲಿಸುತ್ತಾ ಹೇಳುತ್ತಾ. ಹೌದಲ್ಲ? ಹೌದು. ಸರ್ಜೋಡಿ ಮಾಮಾಗಳ ಏನ್ ಮಾಡ್ರು? ಬಹಳ ಸವಿಸ್ತಾರವಾಗಿ ಪದ್ಯವನ್ನು ಹಾಡಿ ಬಹಳ ಮಾರ್ಮಿಕವಾಗಿ ಮಾತಾಡಿ ಏನ್ ಮಾಡ್ಯಾರ? ನಾ ಬಾಳ ಸಾಲಿ ಕಲ್ತಿಲ್ಲ, ನಾ ಬಾಳ ಸಣ್ಣವ. ಇರ್ಲಿ. ಹೌದಲ್ಲ? ಹೌದು. ನಿಂದ ಎಷ್ಟು ಸಾಲ ಆಗೈತ್ಲ? ನಂದು ಒಟ್ಟ ಆಗೈತಿ. ನಮ್ ದಿನ ಕಮ್ಮ ಆಗೈತಿ. ಹೌದಲ್ಲ? ಹೌದು. ಇರ್ಲಿ, ಅದು ಒಪ್ಪಾರಿ ಬಿಡು. ಹೌದು. ಯಾಕಂದ್ರಪ್ಪ ಯಾಕ ಮಾತಾಡಿದ್ರೆ ಹೆಂಗಾಗಬೇಕು? ಹೆಂಗಾಗಬೇಕು? ಮಾತಾಡಿದ್ರ ಮಥನ ಆಗಬಾರ್ದು, ಘಾತ ಆಗಬಾರ್ದು,
ಮಾತ ಮುತ್ತಾಗಿ ಉಳಿಬೇಕು. ಹೌದು ಹೌದು ಹೌದಲ್ಲ? ಹೌದು. ಅದಕ್ಕ ಹಾ ನಾ ಮಾತಾಡ್ತಾಗ ಒಂದೇ ಸಂದಿಗೆ ಒಂದು ಮಾತಂದಿನ ಚಿದುವಣ್ಣ. ಏನ ತನ್ನಿ? ತುಕ್ಕನಟ್ಟಿ ಮಂದಿ ಅಂದ್ರ ಹಗರಿಲ್ಲ, ಹಾ ಹಾ ಈ ಮಂದಿ ಬಾಳ ಹಂಡ ತಂದಿನ್ಯ. ಹೌದ್ ಹೌದು. ನಾ ಏನ ನೀ ಶಾನಿ ಆತ್ನ ನೀ. ಹೌದಲ್ಲ? ಹೌದು. ಈ ಮಂದಿ ತುಕ್ಕನಟ್ಟಿ ಮಂದಿ ಬಾಳ ಹಂಡ ಅಂದ ಕಾಲಕ್ಕ ಏನತ್ತಾರ ಅವ್ರ? ಇವು ಜಂಬಿಗೆ ಗಾಂಡ ಬಂದಾನ. ಗಾಂಡ ಅಲ್ಲಿವ ಓ ಮತ್ ಯಾವ ಇವನ ಗಾಂಡನ ಅಲ್ಲ ಇವನ. ಹ್ಞೂ ಹೇಳ್ತಾನವ ಏನತ್ತ? ಏ ಮಾತಾಡ್ದ ಹೇದಿ ಹಾ ಹಾ ತುಕ್ಕನಟ್ಟಿ ಮಂದಿ ಬಾಳ ಹಂಡ ಅಂದಿ. ಹಂಡ ಅಂದ್ರ ಏನ? ಹಾ ಹಾ ಹಂಡ ಅಂದ್ರ ಬಹಳ ಕೆಟ್ಟ ಅಂದಾಗ ನೋಡ. ಹೌದ್ರ? ಈ ಹಂಗಲ್ಲ ವಿಷಯ ಅದ. ಹಂಡ ಅಂದ್ರ ತೆಗಿತು ನಿಮ್ಗ್ ಗೊಂಜಾಳ ದಂಡ. ಹಂಗಲ್ಲ ವಿಷಯ ಚಿದು. ಹೆಂಗ್ರಿಪ್ಪ? ಯಾಕಂದ್ರ ನಮ್ಮ ಉತ್ತರ ಕರ್ನಾಟಕ ಭಾಷೆ ಎಲ್ಲಾ ತಿಳಿದವ್ರದ್ರಿ. ಮತನಾಗ ಬರ್ತ. ಅದಕ್ಕ ಹೇಳಿ. ಹೌದು ಹೌದಲ್ಲ? ಹೆಂಗ? ಇವತ್ತಿನ ದಿವಸ ನಿನ್ನ ಬಾಲ್ಯ ನಿನ್ನ ಹೇಳಿದಿ ಜಂಬಿಗೆ ಮಂಜು ಮಾಮ. ಹಾ ಹಾ ಜಗತ್ತಿನ್ಯಾಗ ನನ್ನ ಬೆಳೆಸಿದ ಊರ ಅಂದ್ರ ತುಕ್ಕನಟ್ಟಿ ಊರ. ಹೊಳೆಯಲ್ಲಿ ಕರ್ಸತ್ತಾರು. ಹಾ ಹಾ ನಿನ್ನ ಶಾನೆ ಹತ್ತ ಕರ್ಸತ್ತಾರ. ಹೌದು ಹೌದಲ್ಲ? ಹಾ ಇಲ್ಲಿ ಕರ್ಸ್ಯಾರ. ಕರ್ಸ್ಯಾರ. ಇಂತ ಅಣ್ಣಗಳು ಬರ್ತಾರ. ಏನತ್ತ? ಏ ಜಂಬಿಗೆ ಮಂಜು ಬಾಳ ಶಾನೆ ಸುಳಿ ಮಗಳಪ್ಪ ಅವ್ನು. ಹಾ ಬೇವೈತ್ನಾಗಿದ. ಹೌದು. ತಪ್ಪು ತಿಳ್ಕೊಬೇಡ್ರಿ. ಹಾ ಹಾ ಮಾತಿನ ಅರ್ಥ ಮಾತಿನ ಮರ್ಮ ತಿಳ್ಕೊ ಮೊದಲ. ಹೌದಾ? ಹೌದಲ್ರಿ? ಹೌದ್ ಹೌದು. ನಿನ್ನ ಶಾನೆ ಅಂತಲ್ಲಿ ಕರ್ಸ್ಯಾರ. 3 ವರ್ಷ ಅಂತ ಕರ್ಸತ್ತಾರೋ, ಮುಂದಿನ ವರ್ಷ ಕರ್ಸೋರು ಬಿಡೋರು ಗೊತ್ತಿಲ್ಲ. ಹಾ ಹಾ ಹೌದಲ್ಲ? ಹೌದಾ? ಜಂಬಿಗೆ ಮಂಜು ನೀ ಶಾನೆ ಅದಿ. ಹಾ ಹಾ ಒಬ್ರ ಅತ್ತಾರ, ಏನತ್ತ? ಏನ್ ಹಾಡ್ಬೋದಪ್ಪ ಜಂಬಿಗೆ ಮಂಜು ಬಾಳ ಶಾನೆ ಸುಳಿ ಮಗ ಅವತಾರ. ಹೌದ್ ಹೌದು. ಏನ್ ಶಾನೆ ಅನ್ಬೇಕು, ನಿನ್ನ ಬೇರೆ ಆದ ಆ ಮಗ ಅನ್ಬೇಕು? ಮಾತಿನ ತಾತ್ಪರ್ಯ ಒಳಗ ಅತ್ತಾರ. ಅದನ್ನ ಅರ್ಥ ತಿಳ್ಕೊ. ಅದಕ್ಕತ್ತ ಹಂಡ ಮಂದಿ ತಂದನು ನನ್ನ ಗಂಡ. ಹಾ ಹಾ ಗೊಂಜಾಳ ದಂಡ. ಹೌದಲ್ಲ? ಹೌದಾ? ಇದನ್ನ ಮೊದಲ ಅರ್ಥ ತಿಳ್ಕೊನಿ. ಹಾ ಹಾ ಹೌದಲ್ಲ? ಹೌದು. ತಿಳಿದ್ರಕ ನಾನು ಇಟ್ಕೋ ಹಾ ಎದಕ್ಕದ ಕಲಸಾಕ. ಹಿಂಗಂದಿ? ಹೆಂಗತ್ತ ಕಲಿಸ್ತ ನಿನಗ. ಹಾ ಹಾ ಹೌದು. ಬಾಂಧನ ಮಾವು. ಹಾ ಏನತ್ತ? ಹೌದು. ತಿಕ್ತನ ನಾ ಹೇಳ್ತಾನು. ಹಾ ಹಾ ಏ 4 ಮಂದಿ ಹೆಂಗಸರು ತರ್ನು, 4 ಮಂದಿ ಗಂಡಸರು ತರ್ನು ತಿಕ್ಕಾಕ ಹಚ್ಚುನತ್ತ. ಹಾ ಹಾ ಇಲ್ಲಿ ಗಂಟೆ ಸರ್ನ ಪಾಪ. ಹಾ ಹಾ ಇಲ್ಲಿ 18 ಪುರಾಣ ಪಂಡಿತರ. ಹೌದು ಹೌದಲ್ಲ? ಹಾ ಆ ಕಮಿಟಿ ನಿರ್ಣಾಯಕರಿಗೆ ಬಂದಾರು. ಬಂದಾರ್ಲ. ಅವ್ರ ಏನ್ ಹೇಳ್ಯಾರು? ಏನ? 18 ಪುರಾಣದಾಗ ಹಾಡಬೇಕು, 18 ಪುರಾಣದಾಗ ಮಾತಾಡ್ಬೇಕಂದಾರ. ಹೌದು. ಮತ್ತ 4 ಮಂದಿನ ಹೆಣ್ಮಕ್ಳನ್ನ ತರ್ನು, 4 ಮಂದಿನ ತಿಕ್ಕಾಕ ತರ್ನು. 18 ಪುರಾಣದಾಗ ಐತಿ. ಹೌದು ಹೌದು. ಹೌದಲ್ಲ? ಹಾ ನೀ ಎಲ್ಲಾರ ಲೌಕಿಕ ಮಾತಾಡ ಕತ್ರ ಬರ ನನ್ನ ಹುಲಿನ ಬಿಡ್ತಾನ. ಹೌದು. ಹೌದಲ್ಲ? ಹಾ ಈ ನಮ್ಮ ಅಕ್ಕ ನಟ್ಟ ಬಿಡ್ತಾನ. ಅದ ಕಟ್ಟ ನೀ ವರದಿ ಕೊಟ್ಕೊತ ಹೋಗ್ನಿ. ಹೌದು ಹೌದು. ಹೌದಲ್ಲ? ಹಾ ಹಂಗ ವಿಷಯ ಮಾತಾಡಕ್ ಹೋಗ್ಬೇಡ್ರಿ. ಹಾ ಹೌದಲ್ಲ? ಏನತ್ತು? ಸಂಶಯ ಮಾಡ್ಕೊಳಕ್ ಹೋಗ್ಬೇಡ. ಸಂಶಯದಿಂದ ಸಂಸಾರ ಹಾಳಾಕೈತೆ ಅಂದಿ. ಹಾ ಹಾ ಹೌದು ಹೌದಲ್ಲ? ಹೌದು. ಸಂಶಯ ಮಾಡ್ಕೊಳಕ್ ಹೋಗ್ಬೇಡ. ಸಂಶಯದಿಂದ ಸಂಸಾರ ಹಾಳಾಕೈತೆ ಅಂತ. ಹಾ ಹಾ ಹೇಳ್ಯಾರಲ್ಲ. ಹೌದು. ಹೌದು. ಅಂದ್ರ ಹಾ ಮನಸ್ಸು ಒಂದೇ ಇಲ್ಲ ತಮ್ಮ. ಹೌದು. ಮನಸ್ಸು ಎಟ್ಟದಾವ. ಎರಡದಾವ. ಮನಸ್ಸು ಮಾಡ್ರಿ ಅವ್ ಮಗನ ಬಿಡುದಲತ್ತಾರ. ಹಾ ಹಾ ಒಂದ್ ಮನಸ್ಸು ಇರ್ತೈತಿ, ಬೆಡಗ ಅಪ್ಕೊಂಡಿರ್ತೈತಿ. ಹೌದು. ಒಂದು ಒಳ್ಳೆ ಮನಸ್ಸು ಇರ್ತೈತಿ, ಒಂದು ಕೆಟ್ಟ ಮನಸ್ಸು ಇರ್ತೈತಿ. ಹೌದಲ್ಲ? ಹೌದು. ಹಂಗ 2 ಮನಸ್ಸು ಇರ್ತಾವ. ಹಾ ಹಾ ಇರ್ಲಿ ಒಪ್ಪರ್ ಬಿಡು. ಬಹಳ ಮಾತಾಡಕ್ ಅವಶ್ಯಕತೆ ಇಲ್ಲ. ಇಲ್ಲಿ ಇಲ್ಲ. ಚುಟ್ಕ ಬಹಳ ಮಾತಾಡೇನ್ ಮಾಮ. ಹಾ ಹಾ ಹೌದಲ್ಲ? ಹೌದು. ಚುಟ್ಕ ಹಾ ಹಾ ನಾ ಏನ ಮಾತ್ ಕೇಳಿ. ಏನ? ಗಣಪತಿನ ಹಾ ಹಾ ಸ್ತೋತ್ರ ಮಾಡಿದಿರಿ. ಮಾಡೇರಿ. ಹೌದಲ್ಲ? ಹಾ ಗಣಪತಿನ 5 ದಿನಕ್ಕೆ ಹೋಗಿ ನೀರಾಗ ಉಗಿತಾರ, 7 ದಿನಕ್ಕೆ ಹೋಗಿ ನೀರಾಗ ಉಗಿತಾರ, 11 ದಿನಕ್ಕೆ ಹೋಗಿ ಉಗಿತಾರ. ಸತ್ತನ ತುಗುತ್ತಾರೋ ಏನ ಬದುಕ್ಯಾನ ತುಗುತ್ತಾರೋ ಅಂದ ಕಾಲಕ್ಕ ಏನತ್ತಾರ ಅವ್ರ? ಹೌದಲ್ಲ? ಹಾ ಹಾ ಅದಕ್ಕ ಹೆಂಗ ಹತ್ಕೈರ? ಏನತ್ತ? ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗಿಲ್ಲ. ಹೌದಲ್ಲ? ಹೌದು. ಅದರ ತಾತ್ಪರ್ಯ ಗೊತ್ತಿತ್ತು, ನೀ ಹೇಳ್ತಿದ್ದೆ ಅದನ್ನ. ಹೌದು ಹೌದು. ಹೌದಲ್ಲ? ಹಾ ಅದಕ್ಕ ನಾನು ಇಟ್ಕೋ ಅನ್ನತ್ತ ನಿಂಗೆ. ಹಾ ಹಾ ಕಲಸಾಕ. ಹೌದಲ್ಲ? ಹೌದ. ಬರ್ತಾರ ಮುಂದಿನ ಸಂಧಿಗೆ. ಏನತ್ತ? ಏ ಒಬ್ಬಾಕಿನ ಅಲ್ಲಿ 2 ಇಟ್ಕೊಂಡಂತೇಳಿ. ಹೌದು. ನಾ ಏನ್ ಕೇಳಿ? ಏನ? ನಮ್ಮ ಗಣಪತಿ ಸತ್ತನ ಅಂತ ಹೇಳಿ ಉಗುತ್ತಾರೋ ಏನ ಬದುಕಾನ ಅಂತ ಹೇಳಿ ಉಗುತ್ತಾರೋ ಕೇಳಿನ. ಅದಕ್ಕೆ ಏನತ್ತಾರ ಅವ್ರ? ಅದಕ್ಕೊತ್ತಾನವ. ಏನ? ಏ ಗಣಪತಿಗಳ ಒಳಗ 56 ಮಂದಿ ಗಣಪತಿಗಳದಾರ. ಹೌದು. ನಾ ಹಾಡಿದ ಗಣಪತಿ ವರಾಪುರ ಗಣಪತಿ. ಹಾ ಹಾ ಅವನ ನೀರಾಗ ಹೋಗಿ ಹೋಗುದಿಲ್ಲ. ಹೌದು. ಅವನ್ ಹಾಡಿಲ್ಲ. ಹೌದಲ್ಲ? ಹೋಗದವನ್ ಹಾಡಿಲ್ಲತ್ತವ್ರ. ಉಗದವನ್ ಹಾಡಿಲ್ಲ. ಹಾ ಹಾ 56 ಮಂದಿ ಗಣಪತಿಗಳದಾರು. ಹಾ ಅಂತ ಗಣಪತಿನ ಹಾಡಿದನತ್ತ ನಿಮ್ಮ ಬಾಯಿಲೆ ನೀವು ಮಾತ್ ಹೇಳಿರಿ. ಹೇಳ್ಯಾರ್ಲ. ಹೌದಲ್ಲ? ಹೌದ. ಇವತ್ತಿನ ದಿವಸ ಚಿದುವಣ್ಣ ಹೆಂಗ್ರಿಪ್ಪ? ತುಕ್ಕನಟ್ಟಿ ಊರಾಗ ಊರಾಗ ಆಚೆ ಕಡೆ ದಿಮ್ ಬರ್ಸಾಕ್ ಬಂದಲ್ಲ ನನ್ನ ಮಾಮ ತುಕ್ಕನಟ್ಟಿ ಗೋಪಾಲ್ ಮಾಮ. ಆ ಗೋಪಾಲ್ ಮಾವ ಏನತ್ತಾನು? ಹೌದಲ್ಲ? ಹಾ ಅವಂದ್ ಹೊಲ ಐತಿ ಇಲ್ಲಿ. ಐತ್ಲ. ಎಟ್ಟೈತಿ ಆಂಬಲ್ ಗೊತ್ತಿಲ್ಲ.
ಗೊತ್ತಿಲ್ಲ. ಒಂದ್ 10 ಎಕರೆ ಇರ್ಬೇಕಲ್ಲ. ಹೌದಲ್ಲ? ಹೌದು. 10 ಎಕರೆ ಹೊಲ ಇದ್ರ ಹಾ ಹಾ ಆ 10 ಎಕರೆ ಹೊಲಕ್ಕ ಹಾ ಯಾವ ಉತ್ತಾರ ಯಾವ ಸರ್ವೆ ನಂಬರ್ ಬೇಕ. ಬೇಕಲ್ಲ. ಹೌದಲ್ಲ? ಹೌದು. 56 ಮಂದಿ ಗಣಪತಿಗಳ ನಿನ್ನ ಬಾಯಿಲೆ ನೀ ಹೇಳಿದಿ. ಹೇಳದಿ. ಹೌದಲ್ಲ? ಹಾ ಮಹಾದೇವನ ಮುಖದಿಂದ ಹುಟ್ಟಿದಂತ ಗಣಪತಿನ 1ನೇದಾವೋ 2ನೇದಾವೋ 3ನೇದಾವೋ 4ನೇದಾವೋ ಮುಂದಿನ ಸಂದಿಗೆ ಹೇಳಿದ್ದಿಂಬಿಡಿದು. ಏನ ಕಡಿ ಲಾಸ್ಟ್ನೇ ಅದಾವ. ಹೌದು. ಕರೆ ಕರೆ ಗಂಡ ಹಾಡೋ ತಿಂಡಿ ಇತ್ತಂದ್ರ ಮತ್ತ ಹೇಳುದ್ಲ. ಹೌದ ಹೌದು. ಎಟ್ಟದಾವು ಎಟ್ಟೆದ ಬೇಕಲ್ಲ. ಹೌದಲ್ಲ? ಹಾ ಪೂಜೆ ಆಗೈತಿ. ಆಗೈತಿ. 56 ಮಂದಿ ಗಣಪತಿಗೆ ಹೋದಾರ ನಿನ್ನ ಬಾಯಿಲೆ ಹೇಳಿದಿ. ಏನ್ 1ನೇದಾವ 2ನೇದಾವ? ಮಹಾದೇವನ ಮುಖದಲ್ಲಿ ಹುಟ್ಟಿದ ಗಣಪತಿನ 1ನೇದಾವ 2ನೇದಾವ 3ನೇದಾವ 4ನೇದಾವ ಹಾ ಹಾ ಬೇಕೋ ಬೇಡ? ಬೇಕಲ್ಲ. ಬಾಂಡ್ಲೆ ನಾನು ಹಾಡಾಕ ನಾನು ಹಾಡ್ನಿ 5 ಜೋಡ್ ಹಾಡಾಕ್ ಬನ್ನಿ. ಹೌದಲ್ಲ? ಹೌದು. ಒಟ್ಟ ಮಹಾದೇವನ ಮುಖದಿಂದ ಹುಟ್ಟಿದಂತ ಗಣಪತಿಗೆ ಆನೆ ಚಂಡ ಐತೇವ ನೀವಲ್ಲ ಮೊದಲು ಹೇಳಿ ನಂಗ. ಹೌದು ಹೌದು. ಈಗ ಜಗತ್ತಿನಾಗ ಇರೋ ಗಣಪತಿಗಳೆಲ್ಲ ಆನೆ ಮುಖದ ಗಣಪತಿಗೆ ಹೋದಾರ ಅದಾರಲ್ಲ. ಹೌದಲ್ಲ? ಹೌದು. ಮತ್ತ ಮಹಾದೇವನ ಮುಖದ ಹುಟ್ಟಿದಂತ ಗಣಪತಿಗೆ ಆನೆ ಚಂಡ ಐತಿ. ಹಾ ಹಾ ಹೌದಲ್ಲ? ಹೌದು. ಅವು ಎಷ್ಟನೇ ಗಣಪತಿ? ಎಷ್ಟನೇ ಗಣಪತಿ? ಹೌದಲ್ಲ? ಇದೊಂದಷ್ಟೇ. ಹೌದು. ಅಲ್ಲ ಹಾ ಅದಕ್ಕೆ ಇನ್ನೊಂದು ಮಾತು ಹೇರವ್ರ. ಏನತ್ತ? ನೀವು ಬಾ ದೊಡ್ಡವ್ರು ಅದಿರಿ, ನಿಮ್ಮಟ್ಟ ಓದ್ಕೊಂಡಿಲ್ಲ, ಹಾ ಹಾ ನಿಮ್ಮಟ್ಟ ಶಾಣ್ಯಾರ ಇಲ್ಲ ಅಂತಕ್ಕಂತ ಮಾತು ಹೇಳಿದ್ರಿ ನೀವು. ಹೇಳ್ಯಾರಲ್ಲ. ಅದನ್ನ ಒಟ್ಟ ಬೇಡ ಇಲ್ಲಿ. ಹಾ ಹಾ ಯಾಕಂದ್ರ ಹಿರಿಯಾರು ಒಂದು ಮಾತು ಹೇಳ್ಯಾರ. ಏನತ್ತ? ಅಪ್ಪನಿಕ್ಕಿತ್ತ ಮಗ ದೊಡ್ಡವ, ದೊಡ್ಡವ. ಗಂಟಿನಿಕ್ಕಿತ್ತ ಬಡ್ಡಿ ದೊಡ್ಡದ, ಹೌದು. ಗುರುವಿನಿಕ್ಕಿತ್ತ ಶಿಷ್ಯ ದೊಡ್ಡವ. ದೊಡ್ಡವ. ಸಣ್ಣವ್ರಂದ್ರ ಹಗರ ತಿಳ್ಕೊಳಕ್ ಹೋಗ್ಬೇಡ್ನಿ. ಹೌದ್ ಹೌದು. ವಯಸ್ಸ ಹೆಚ್ಚಾದ್ರ ಸದಕ್ಕ ಎಷ್ಟೋ ಮಂದಿ ಯಾಕಂದ್ರ ಯಾಕ ಬರೇ ಮಣ್ಣಿನ ಮೂರ್ತಿ ಮಾಡಿ ಏಕಲವ್ಯ ಏನು ಇಲ್ದ ಜಗತ್ತಿನಾಗ ಜೈಬೇರಿ ಹೊಡೆದಾನ. ಆ ಹೆಸರು ಉಳಿಸ್ಯಾನ. ಹೌದಲ್ಲ? ಹೌದ್ ಹೌದು. ಮತ್ತ ನಾ ಸಣ್ಣವದನಿ ನಿಮ್ಮಟ್ಟ ಓದಿಕ ಅಂದ್ರ ಇಲ್ಲ ಅನ್ನೋದು. ಹಾ ಹಾ ಮತ್ತ ಮ್ಯಾಲ ಒಂದ್ ಇದನ್ನ ಹಿಡುದು. ಹಂಗ ಬ್ಯಾಡ್ರಿ ಅತ್ನ. ಹೌದಲ್ಲ? ನೇರವಾಗಿ ಮಾತಾಡಿ. ಕಣ್ಮುಚ್ಚಿಗೆ ಯಾವಾರ ಇಲ್ಲಿ ನಡಿಬಾರ್ದ. ಎಲ್ಲಿಲ್ಲ. ಹೌದಲ್ಲ? ಹೌದಾ? ಒಟ್ಟ 56 ಮಂದಿ ಗಣಪತಿಗಳು ನಮ್ಮ ಅಪ್ಪಗಳು ಅಂದ್ರಿ. ಹಾ ನೀವು ಮುಂದಿನ ಸಂದಿಗೆ ಬಂದ ನಿಮ್ಮ ಅಪ್ಪ 8ನೇ ನಂಬರ್ ಗಣಪತಿನ ಹಾಡ್ಯಾರಿ. ಹೌದು. 8ನೇ ನಂಬರ್ ಪೂಜೆ ಮಾಡ್ಕೊಂಡೇರಿ. ಹೌದಲ್ಲ? ಹೌದ್. ಸರಳ ಹೇಳುದ ನಿಮ್ಮ ಮಹಾದೇವನ ಮುಖದಿಂದ ಹುಟ್ಟಂತ ಗಣಪತಿಗೆ ಆನೆ ಚಂಡ ಹೆಂಗ ಬಂದೈತಿ? ಹಾ ಹಾ ಐತೇನಿಲ್ಲ. ಐತೇನಿಲ್ಲೋ ಅತ್ರ ಹೆಂಗ ಬಂದೈತಿ? ಹೌದ್ ಹೌದು. ಇದೊಂದ. ಹಾ ಹಾ ಅದಕ್ಕ ಇನ್ನೊಂದು ಮಾತು ಹೇಳ್ರಿ ಅವ್ರ. ಏನತ್ ಹೇಳ್ಯಾರು? ಅದಕ್ಕ ಕೇಳ್ರು. ಏನತ್ತ? ಗಣಪತಿನ ಹೋದ ನೀರಾಗ ಹೋಗಿತ್ರಿ, ಅವ ಸತ್ತಾನೋ ಬದುಕಾನೋತ ನಾ ಕೇಳಿನಿ. ಹೌದ್ ಹೌದು. ಹೌದಲ್ಲ? ಹಾ ಹಾ ಅವ ಅಲ್ಲಿ ಸತ್ತಿಲ್ಲತ್ ಹೇಳಿ ಒಂದ ಇತಿಹಾಸ ಐತಿ. ಹೌದು. ಯಾವ ದೇವರು ಸಾಯಂಗಿಲ್ಲ. ಹೌದಲ್ಲ? ಅದನ್ನ ಹೇಳ್ತಾನ ಈಗ. ಹಾ ಹಾ ಹೌದಲ್ಲ? ಹಾ ಗಣಪತಿನ ಹೋದ ನೀರಾಗ ಹೋಗುದ್ರಿ, ಸತ್ತಾನ ತಗುದ್ರಿ, ಅವನ ಬದುಕಾನ ತಗುದ್ರಿ ನಾ ಕೇಳೇನಿ. ಹಾ ಹಾ ಏ ಮಾಸ್ತರ್ ನೀ ಬಾಳ ಶಾನ ಹತ್ತಿದೀನಿ. ಹಾ ಹಾ ಏ ದೇವ್ರ ಎಂದಾರ ಸಾಯ್ತಾವಣ. ಹಾ ಹಾ ಸಾಯ್ತಾನ ಮತ್ ಕೇಳ್ತಾರ ಅವ್ರು. ಹೌದಲ್ಲ? ಹೌದು. ಇವತ್ತಿನ ದಿವಸ ದೈವ ಅಂದ್ರ ದೇವ್ರ ಇದ್ದಂಗ. ಹಾ ಹಾ ಒಟ್ಟನ ಏನು ಪುರಾಣ ಕೊಟ್ಟ ಹೊಕ್ಕ ನಿನಗ. ಹೌದ್ ಹೌದು. ಹೌದಲ್ಲ? ಹೆಂಗ? ಪುರಾಣ ಕೊಟ್ಟ ಹೊಕ್ಕ ನಿನಗ. ಹಾ ಹಾ ಹೌದು. ಇಲ್ಲಿ ಕದ್ದು ಮುಚ್ಚಿ ಬೇಡ. ಇಲ್ಲ. ಈ ಸದ್ದ ಬುಕ್ ತಗೊಂಬ, ಬುಕ್ಕಿನ ಬಗ್ಗೆ ನೀ ಮಾತಾಡ್ಲ. ಹಾ ಹಾ ಒಟ್ಟ ಬುಕ್ಕಿನ ಬಗ್ಗೆ ನೀ ಮಾತಾಡ್ರಿ. ಮತ್ತ ಹಾ ಹಾ ಒಟ್ಟ ನಮ್ಮ ತಲಿ ಬಾಳ ಅವಗಾಡ. ಮತ್ತ ಕೊಟ್ಟ ಹೋಗುದ. ಹೌದಲ್ಲ? ಹಾ ಒಟ್ಟ ದೇವ್ರುಗಳು ಯಾರು ಸತ್ತಾರೋ ಅಂತ ಕೇಳಿದಿ. ಹೌದು. ಕಮಿಟಿ ಗುರುಗಳು ಹೇರಾರು ಒಟ್ಟ ಚಂಚಾನ ಮಟ್ಟ 18 ಪುರಾಣದಾಗ ಹಾಡಬೇಕು, 18 ಪುರಾಣದಾಗ ಮಾತಾಡ್ಬೇಕು. ಹೌದು. ನಿಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮ ಸತ್ತಾನ. ಅಡೇ ಬ್ಯಾಡ್ರ ಕೈಯಿಂದ ಮರ್ನಾಗಿ. ಹೌದು. ಶ್ರೀಕೃಷ್ಣ ಪರಮಾತ್ಮ ದೇವರ ತೋಪ್ಕೋತು ಏನ ಅಲ್ಲ ತೋಪ್ಕೋತು. ಹೌದು. ಗುಬ್ಬಗಳತ್ತ ನನಗೈತ್ರಿ. ಗುಬ್ಬಗಳ್ರೆ ಚಿಟ್ಟಗೊಬ್ಬಗಳು ಇವ್ರ ನಿಮ್ಮಂತವ್ರ ಕಿಶಾಗ ಇಟ್ಕೊಂಡ್ ಅಡ್ಯಾಡ್ತನ ದಿನ. ಎಲ್ಲಿ? ಹೌದಲ್ಲ? ಹೌದು. ಏನ ನೀ ಮಗು ಸಾಂಗ್ ಅನ್ನಕ್ ಹೋಗ್ಬೇಡ. ಮಾತಾಡ್ದು ಅತ್ತು ಇಬ್ಬರನು ಇದನ್ನ ಮಾಡ ನೋಡು. ನೀವು ಮಾತಾಡಬೇಡ ಅಂದ್ರ ವರದಿ ಕೊಡ್ಬೇಕತ್ತು. ನಾವು ಮಾತಾಡ್ತು ಇಲ್ದ್ರಕ ಮತ್ ಹಂಗಾತು ಹಿಂಗತ್ತು ಪಾರ್ಟಿ ಫಂಕ್ಷನ್ ಮಾಡುತ್ತ ನಮ್ಗೆ ನಡೆದಿಲ್ಲ. ಮತ್ ಅವ್ ಹೇಳಿದ್ ಉತ್ತರ ಕೊಡ್ಬೇಕು ಬೇಡ? ಅಲ್ಲ, ಒಂದ್ ತಾಸು ಗಂಟ್ಲೆ ಮಾತಾಡ್ರಿ ಅವ್ರ. ಏನೋ ಮರೆ. ಹಲೋ ಹಲೋ. ಹೌದಲ್ಲ? ಹಾ ಅದಕ್ಕ ಹೆಂಗ್ರಿ ಹಿರಿಯಾರ. ಹೌದಲ್ಲ? ಶ್ರೀಕೃಷ್ಣ ಪರಮಾತ್ಮ ಸತ್ತಾನ. ಅವೇನು ದೇವರ ನಾನು? ಅವೇನು ಶ್ರೀಕೃಷ್ಣ ಪರಮಾತ್ಮ ದೇವರು ಏನ ಅಲ್ಲ. ಹಾ ಹಾ ನೀವ ಹೇಳದ. ಮುಂದಿನ ಸಂದಿಗೆ ಹೆಂಗ ಸತ್ತಾನ ಹಾ ಹಾ ಹೇಳಾಕ ನೀಗ್ತಿ ಹೇಳ. ಏನ? ಒಟ್ಟ ನೀಗುದಿಲ್ಲ ನನಗ ಗೋಲಬಾಯಿ ನನ್ನ ಹುಡುಗಿ ಅಣ್ಣ. ಹೌದು. ಒಟ್ಟ ಕೊಟ್ಟ ಹೋದ್ರಕ ಗೋಲಬಾಯಿ ಹುಡುಗಿ ಅಂತ ಕರಿಬೇಡ ನನ್ನ. ಮತ್ ಇನ್ನೊಬ್ಬ ಸತ್ತಾನ ಜೋಕುಮಾರ. ಹೌದ? ಹೌದು.
ಜೋಕುಮಾರ್ನ ದೇವ್ರ ತಲೆ ಮೇಲೆ ಪೂಜೆ ಮಾಡ್ತಾರ. ಹೌದಲ್ಲ? ಜೋಕುಮಾರ್ ಸತ್ತಾನಿಲ್ರಿ, ಅಗಸರ್ ಕಲಾವಾಗ ಸತ್ತಾನ ನಾವು. ಎಷ್ಟ್ ಮಂದಿ? ಅಲ್ಲಿ ಜೋಕುಮಾರ. ಹೌದಲ್ಲ? ಎಷ್ಟು ಮಂದಿ ಸತ್ತಾರು? ಹೌದು ಹೌದಲ್ಲ? ಆಹಾ. ಹಂಗನ್ನಕ್ ಹೋಗ್ಬೇಡ. ಹೌದು ನೀ 56 ಮಂದಿ ಅದಿ, ಎಷ್ಟೇ ಗಣಪತಿನ ಅಟ್ಟ. ಅಟ್ಟ. ಹೌದಲ್ಲ? ಹೌದು ಮತ್ ಹಂಗ ಮಾತಾಡಕ್ ಹೋಗ್ಬೇಡ. ಇನ್ನೊಂದು ಮಾತು ಹೇಳ್ತಮ್ಮ ಅವರು. ಹೌದು ಹೌದಲ್ಲ? ಆಹಾ. ಅದೇನೋ ಸ್ತೋತ್ರದಾಗ ಫರ್ಕ್ ಆಗಿತ್ತು. ಆಹಾ. ಏ ರೌದ್ರಿ ಶಕ್ತಿ, ಶಂಕರಿ ದೇವಿದಿಂದ ರೌದ್ರಿ ಶಕ್ತಿ ಉತ್ಪನ್ನಗಳು ಆಹಾ. ರುರು ಅಂತಕ್ಕಂತ ದೈತನ ಸಂವಾರ ಮಾಡ್ರ ಊಟ ಇವ್ರ ಅಪ್ಪ ಹಾಕ್ಯಾನತ್ತ. ಓ ನಾವ್ ಅದ ಹೇಳಿರಿ ಹಾಡಿಲ್ಲ ನಾವ. ಹೌದಲ್ಲ? ಆಹಾ. ಇರ್ಲಿ. ಹಾ. ಏ ಊಟ ನೀ ಹಾಕಿದ್ರ ಬುಕ್ ತಗೊಂಬಾ ಅತ್ತ. ಹಾ. ತಗೊಂಬಾ ನಿನ್ ಬುಕ್ ಎಲ್ಲಿ ಐತಿ? ಹಾ ಏನ್ ಊಟ ಹಾಕಿದೇನು ತಗೊಂಬಾ. ನಿನ್ ಬುಕ್ ಇದ್ರ ತಗೊಂಬಾ, ಇಲ್ಲ ಅಂದ್ರ ಹುಕ್ಕ ಹಾರ್ತಾವ ಮತ್ತ. ಹೌದಲ್ಲ? ಹೌದು ಊಟ ಹಾಕ್ಯಾನತ್ತವ. ಆಹಾ. ಏನ್ ಹಾಕ್ಯಾನ ಊಟ? ಏನ್ ಹಾಕಿದಿ ಊಟ? ಯಾವ ಊಟ ಹಾಕ್ಯದಿ? ಹೌದಲ್ಲ? ಹಾ. ಊಟ ಹಾಕಬೇಕಾರ ಹಂಗ ಹಾಕಿಲ್ಲ. ಓ ಹೌದಲ್ಲ? ಹೌದ. ನಾ ಹೇಳಿದ್ ಕೇಳಿದೀನಿ. ಅಂದ್ರ ನನ್ನ ಕೈಯಾನ ಆಳನಿ. ಹೌದಲ್ಲ? ಹಾ. ಏನ್ ಹೇಳಿದ ಮಾಲಕ್ ಹೆಚ್ಚೋ, ಏನು ಊಟ ಹಾಕಿದ್ರ ಹೆಚ್ಚೋ? ನೀವೇ ಹೇಳ್ರಿ. ಏನ್ ಮಾಲಕ್ರ ಹೆಚ್ಚೋ, ಆಳುಗಳು ಹೆಚ್ಚೋ? ಹೌದು. ನಿನಗೆ ಹೇಳಿದ ಊಟ ಹಾಕಕ್ಕೂ ಆಗ್ಲಿಲ್ಲ. ಇಲ್ಲ ಅವಾಗ ಬಂದ ದೇವಿನಿ ಕೇಳಿದಿ. ಏನತ್ತ? ಹೌದಲ್ಲ? ಹಾ. ದೇವಿನಿ ಹೇಳಿದ ಊಟನ ಹಾಕಕ್ ನಂಗೆ ನೀಗುವ ತಂದಿ. ಆಹಾ. ಹೌದಲ್ಲ? ಹೌದು. ಅವಾಗ ಎಂತ ಊಟ ಹಾಕಿದಿ, ಏನ್ ಊಟ ಹಾಕಿದಿ, ಬುಕ್ ತಗೊಂಬತ್ ನಾ ಅಂದಿ. ನನಗಂದಿ ಆಹಾ. ನೀ ಬುಕ್ಕ ತಗೊಂಡ್ ಬಾ. ಮುಂದಿನ ಸಂಜೆ ಆ ಬುಕ್ಕ ತಗೊಂಬಾ. ಎಂತ ಊಟ ಹಾಕಿ ನೀ ನಿಗದಕ್ಕ ನಾ ಹೇಳ್ತಾನ. ಏನ್ ಹುಗ್ಗಿ ಹಾಕಿದ್ವಿ, ಅನ್ನ ಹಾಕಿದ್ವಿ, ಸಾರ್ ಹಾಕಿದ್ವಿ, ಏನ್ ಹಾಕಿದ್ವಿ, ಮುಂದಿನ ಪಾಳ್ಯಕ್ಕ ಬುಕ್ಕ ತಗೊಂಡ್ ಬಂದ್ ತೋರ್ಸ್ರಿ. ಹೌದು. ಅದಕ್ಕ ಬುಕ್ಕ ಪಕ್ಕ ಅಣ್ಣಕ್ ಹೋಗ್ಬೇಡ್ರಿ. ಹೌದು. ಹೌದಲ್ಲ? ಹಾ. ಇವತ್ತಿನ ದಿವಸ ನಾನ ಹೆಣ್ ಹಾಡಕ್ ಬಂದನೆ. ಹೌದು. ನೀ ಗಂಡ ಹಾಡಕ್ ಬಂದಿ. ಬಂದಿಲ್ಲ. ಇದನ್ನ ಒಪ್ಪಾರಿ ಬಿಟ್ಟು ಗಂಟೆ ಸರ್ ಈಗ ಒಟ್ಟ ಇದೆಯಲ್ಲ ವಿಷಯ ಸಾಕಾಗೈತಿ. ಹೌದಲ್ಲ? ಎಲ್ಲಾರಿಗೂ ಒಟ್ಟ ಯೂಟ್ಯೂಬ್ ದಾಗ ನೋಡ್ತಾರೋ ಇದು ಸಾಕಾಗಿ ಹೋಗೈತಿ. ಹೌದಲ್ಲ? ಇನ್ನೊಂದು ಮರ್ತಿನ ಮತ್ತೇನ? ಯಾಕಂದ್ರೆ ನಾವು ಗೊತ್ತಲ್ದಾಗ ಈ ಕಲಾವಿದರ್ನ ಬಟ್ ಇದ್ದವ್ರನ್ನ ಬೆಟ್ಟದಂತ ಬೆಳೆಸೋ ಕರ್ತವ್ಯ ಯಾರ್ದೈತಿ? ಏಯ್ ಇರ್ಲಿ, ಅವಂದು ಐತಿ. ಅದ್ ಬೇಡ. ಯಾಕಂದ್ರ ಇವತ್ತಿನ ದಿವಸ ನಾವು ಎಲ್ಲೋ ಇದ್ದ ಕಲಾವಂತರನ್ನ ಗಗನ ಎತ್ತರಕ ಬೆಳೆಸೋ ಕಲಾವಂತರ ಯಾರಪ್ಪ? ಯೂಟ್ಯೂಬ್ ಕಲಾವಂತರ. ನಾ ಇದೇಗ ಸಂಜೆ ಮಾಡ್ತೀನಿ. ನನ್ನ ಆತ್ಮೀಯ ಸಹೋದರ, ನನ್ನ ಸಂಬಂಧಿಕ, ನನ್ನ ಪ್ರೀತಿಯ ಸಹೋದರರಾಗಿರ್ತಕ್ಕಂತ ಮಾರುತಣ್ಣ ಬೆಕ್ಕೇರಿ ಯೂಟ್ಯೂಬ್ ಕಲಾವಂತರು ಕೂಡ ನನ್ನ ವತಿಯಿಂದ ನನ್ನ ಮನೆಯ ನಂದ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ನೇರವಾಗಿ ವಿಷಯ ಬರೋಣ. ಹೆಂಗಪ್ಪ ಅಂತ ಕೇಳಿದ್ರ ಹೌದಲ್ಲ? ಇವತ್ತಿನ ದಿವಸ ನಾವು ಹೆಣ್ ಹಾಡಕ್ ಬಂದು ನೀ ಗಂಡ ಹಾಡಕ್ ಬಂದಿ. ಇದು ಒಪ್ಪರು ಒಟ್ಟ ಹಿಂದಿಂದೆಲ್ಲ ಬಿಡ್ನು. ಹೌದಲ್ಲ? ಇಲ್ಲಿ ಹೆಣ್ಮಕ್ಳು ಕೂತಾರ. ನಮ್ಮ ಅವ್ವಳು ಹೇಮರೆಡ್ಡಿ ಮಲ್ಲಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅಣಿಕೆ ಒಬ್ಬ ಕೂತಂಗ ಐತಿ. ನಮ್ಮ ಅವ್ವ ನೋಡಿ ಹೆಂಗ್ ಕೂತಾಳ ನೋಡ, ಕುರ್ಚಿ ಮಲ್ಲ ಮವ್ವ. ಹೌದಲ್ಲ? ಹೆಣ್ಮಕ್ಳು ಕೂತಾರ, ಗಂಡ ಮಕ್ಳು ಕೂತಾರ. ಹೌದಲ್ಲ? ಒಟ್ಟ ಜಗತ್ತಿನಾಗಿರು ಹೆಣ್ಮಕ್ಳು ಎಲ್ಲ ನಮ್ಮವ್ವನ ಪ್ರಕೃತಿ ದೇವಿ ಔಷಧವ್ರ. ಯಾರು? ಪ್ರಕೃತಿ ದೇವಿ ಔಷಧವ್ರ. ಹೌದಲ್ಲ? ಒಂದ್ ಮಾತು ತರಗೋತ ಪರ್ಸುವ. ಏನತ್ತ? ಏ ನಿನ್ನ ವಂಶಕ್ಕೆ ಹುಟ್ಟಿರ ಬಾ. ನೀನ್ ಔಷಧ ಹುಟ್ಟಿರ ಹೊರಗ ಬಾ. ಏ ಕಪ್ರಟಿ ಕುಣ್ಣ ಹೊರಗ ಬಾ, ಇಲ್ಲಕ ಒಳಗ ಬಾ. ಇಲ್ಲ ಹೌದಲ್ಲ? ಹೆಂಗತ್ತಾರಲ್ಲ? ನಿನ್ನ ವಂಶಕ್ಕೆ ಹುಟ್ಟಿರ ಬಾ ಅಂತಲ್ಲ. ಜಗತ್ತಿನಾಗಿರು ಹೆಣ್ಣು ಮಕ್ಕಳು ಎಲ್ಲ ಒಟ್ಟ ನನ್ನ ಹೆಣ್ಣಿನ ಔಷಧ ಪ್ರಕೃತಿ ದೇವಿ ಔಷಧವ್ರ. ಹೌದು. ಇಲ್ಲಿ ಗಂಡ ಮಕ್ಕಳು ಕೂತಾರ. ನಮ್ಮ ಅಪ್ಪಗಳ. ಹೌದಲ್ಲ? ಜಗತ್ತಿನಾಗಿರು ಗಂಡಸರು ಎಲ್ಲ ಒಟ್ಟ ನಮ್ಮ ಅಪ್ಪನ ಔಷಧ ಒಟ್ಟ ಮುಂದಿನ ಸಂದಿಗೆ ಹೇಳಿದ್ದೆಂಬಡಿ ಒಟ್ಟ ನಿನಗ ನೀಗುದಿಲ್ಲ ಅಂದ್ರ ಅದನ್ನು ಕೊಟ್ಟು ಹೋಗ್ಕನ. ಹಿಂಗ ಬರ್ತೈತಿ. ಹಿಂಗ ಒಟ್ಟ ನಮ್ದು ಏಕ್ ಬಾರ್ದು ಹೊತ್ತ ಕಡ. ಒಟ್ಟ ನಿನಗ ನೀಗಲ್ದ ನಾ ಕೊಟ್ಟು ಹೋಗ್ಕನ. ನಾ ಕೊಡ್ತ ನಾ ಇಲ್ಲಿ ಕಚ್ಚು ಕೊಚ್ಚು ಬೇಡ. ಮತ್ತ ಕೊಚ್ಚು ಅವ್ ಹಿಂದಿನ ಅವತಾನ ಕಪ್ರಟ್ ಕುಣ್ಣ ಅವೇನತ್ತಾನ ಬಿಡ್ಕೊಂಡ ಕೊಚ್ಚು ಅತ್ತ. ಕೊಚ್ಚು ಹೌದಲ್ಲ? ಒರಟ್ಟಿ ಚೀಟ್ಯಾರ್ತೆ ಬಂದಾಳತ್ತ. ಏ ಕುಣ್ಣ, ಏ ಸುಣ್ಣ, ನಿನ್ನ ಒಂದ್ ಮಾತು ಕೇಳ್ತಾನ. ತೆಗಿತೀನಿ ನಿನಗಿನ್ನ. ನಿನಗ ಒಂದ್ ಮಾತು ಕೇಳ್ತಾನು. ಏನಂತ? ಒರಟ್ಟಿ ಟೀಚರ್ತಿ ಬಂದಾಳ ತಂದಿ. ಟೀಚರ್ತಿ ಅನ್ನೋದು ಅರ್ಥ ನಿನಗೆ ಏನ ಗೊತ್ತಾಯ್ತು? ಮುಂದಿನ ಸಂದಿಗೆ ಹೇಳಿ ಹಿಂದ ಮಾತ. ಟೀಚರ್ತಿ ಬಗರಿ ಗೊತ್ತಾಯ್ತು. ಓ ನನ್ನ ಬಗರಿ. ಟೀಚರ್ ಅಂದ್ರೆ ಏನ? ಆ ಟೀಚರ್ತಿ ಬಗರಿ ಅಲ್ಲ, ಬಗಲಿ ಒಟ್ಟ ಟೀಚರ್ತಿ ಹಂಗಲ್ಲ ಅಂದ. ಬಡ್ಡೆ ಅಂದ ಲಾಟ್ ಇರ್ತದ, ಲಾಟ್ ಗೊತ್ತಿಲ್ಲ. ಹೌದಲ್ಲ? ಯಾಕಂದ್ರೆ ಜಗತ್ತಿನಾಗಿರು ಹೆಣ್ಣು ಮಕ್ಕಳು ಎಲ್ಲ ಒಟ್ಟ ನಮ್ಮ ಅವ್ವನಿಂದ ಹುಟ್ಟ್ಯಾರ. ಜಗತ್ತಿನಾಗಿರು ಗಂಡು ಮಕ್ಕಳೆಲ್ಲ ನಮ್ಮ ಅಪ್ಪನಿಂದ ಇಂಥವ್ರಿಂದ ಹುಟ್ಟ್ಯಾರತ್ತ. ಮುಂದಿನ ಸಂದಿ ಗಂಡು ಬೆಳೆಸ್ಲ ಕರಿಯೋ ತಿಂಡಿ ನಿಮ್ಮ ಅಪ್ಪ ಹುಟ್ಟಿದಾರ. ಕೇಳೋ ನೀಗುದಲ್ಲ ನನ್ ಕೇಳ. ಇಲ್ಲಿ ನನಗೆ ಕೇಳ. ಇವತ್ತಿನ ದಿವಸ ಹಿಂದೆ ಲಕ್ಷ್ಮೀ ದೇವಿ ಗುಡಿ ಐತೆ. ಜಗತ್ತಿನಾಗಿರು ಗುಡಿಗಳು, ಹೆಣ್ಣು ದೇವರ ಗುಡಿಗಳೆಲ್ಲ ನಮ್ಮ ಅವ್ವನಿಂದ ತಯಾರಾಗ್ಯಾವ. ನಮ್ಮ ಅವ್ವನಿಂದ ಹುಟ್ಟ್ಯಾವ.
ಜಗತ್ತಿನಾಗಿರೋ ಗಂಡ ದೇವರ ಗುಡಿಯಲ್ಲ ನಮ್ಮ ಅಪ್ಪನಿಂದ ಹುಟ್ಟ್ಯಾವತ್ತಳ ಮುಂದಿನ ಸಂದಿಗೆ ಬುಕ್ ಕೋಟ ದಿಮ್ಮ ಬಿಡಿ ಕರೆ ನಿಮ್ಮ ಅಪ್ಪ ಹುಟ್ಟಿದಂಗ ನೀನು ಅದನ್ನ ನಿಗುದಿಲ್ಲ ಅಂದ್ರ ಅದನ್ನು ನಾ ರೆಡಿಯನ ಮತ್ತ ನಿನಗ ಒಟ್ಟ ನಮ್ಮ ಅಪ್ಪ ನೀನ್ ಹುಟ್ಟಿರಿ ಅಪ್ಪ ನಾನು ಹೌದಲ್ಲ ಅದಕ್ಕೆ ಗಂಟೆ ಸರ್ ಹೇಳ್ಯಾರ ಅವ್ರ ಏನ್ ಹೇಳ ನಮ್ ಹುಲಿ ಇವತ್ತ ನಾ ಹೆಣ್ಣಿಗೂ ಸಯ್ಯ ಗಂಡಿಗೂ ಸಯ್ಯ ಏಕ್ಬಾರ್ದು ತಕಡ ಹೌದಲ್ಲ ಹಾ. ಎಲ್ಲದಕ್ಕೂ ನಾ ಸಯ್ಯ ನಿನಗ ನನಗ ನಿಗಲ್ ನೀ ಹೇಳ್ಬೇಕ ಹೇಳ್ಬೇಕಿನ ನಿನಗ ನಿಗಲ್ ನಾ ಹೇಳ್ಬೇಕಂದ್ರ ಗಂಡಸ್ತಾನದ ಏಕ್ಬಾರ್ದು ತಕಡ ಅಲ್ಲೇ ಉಲ್ಟಾ ಪಲ್ಟಿ ಹೌದಲ್ಲ ಅಡಿಕೆ ಚಟ್ಟ ಇರ್ಲಿ ಬಹಳ ಮಾತಾಡೋದು ಬೇಡ ಸಂಧಿಗೆ ಒಂದು ಘರ್ಷಣೆ ಕೇಳಿಂದ್ರ ಗುರುಗಳ ಏನಂತ ಇವ್ರ ಗಂಡಸರು ಯಾವಾಗ ಮುಂದಾಕಾರ ಏನಂತಾರು ಗಂಡರವರು ಒಟ್ಟ ಯಾವತ್ತಂದ್ರ ಹಿಂದವ ಹಿಂದಲ್ಲ ಮತ್ತ ಹಿಂದಕ್ಕೆ ಸರಿ ಹೌದಲ್ಲ ಹಾ. ಇವ್ ಯಾವಾಗ ಮುಂದೆ ಬರ್ತಾವ ಬರೀ ಮಾತಾಡ್ದಲ್ಲ ಹಾ ಮಾತಾಡೋ ಸ್ವಾಭಾವಕ್ಕೆ ಮುಂದೆ ನಡೆದು ಕಟ್ಟಿನ ಬಾಳ ಐತಿ ಹಾ ಮಾತಾಡಿದ್ರೆ ನಡೆದು ಬಾಳ ಕಠಿಣ ಹೌದಲ್ಲ? ಐತಿ. ಮದುವೆ ಮಾಡ್ಕೊ ಸುಲಭಕರೆ ಮುಂದೆ ಹೆಂಡತಿನ ಜಕ್ಕೊಂಡ್ ನಡೆದು ಬಾಳ ಕಟ್ಟಿನ ಐತಿ. ಸಂಸಾರ ಜಗ್ಗುದ ಬಾಳ ಕಠಿಣ ಐತಿ ನಾನು ಹೆಂಡ್ಗುಂಡ ನನ್ನ ಮಗನ ಹೌದಲ್ಲ ಹಾ. ಹೆಂಗ ಕೇಳ ಘರ್ಷಣೆ ಹೆಂಗ ಹೌದಲ್ಲ ಹಾ. ಇವತ್ತಿನ ದಿವಸ ಹೌದ್ ಜನರೂಢಿಯಾಗಿ ಒಟ್ಟ ಲೌಕಿಕವಾಗಿ ಒಟ್ಟ ತಿಳಿಯುವಂತ ಒಂದು ಘರ್ಷಣೆ ನಾವು ಕೇಳುನು ಕೇಳುಲ್ಲ ಮಾವಾಗಳ ಮುಂದಾಗಿ ಘರ್ಷಣೆ ಕೇಳ್ತಾರ ಅಂದ್ರ ಮಾವಾಗಳು ಹಿಂದಿಂದ ಬರುವಂಗ ಕಾಂತಾರು ಮಾಮ ಹೌದಲ್ಲ ನನ್ನ ಅದಕ್ಕ ಮಾಮ ಹೆಂಗಪ್ಪ ಅಂತ ಕೇಳ ಪರ್ಸು ಹೆಂಗ ಇವತ್ತಿನ ದಿವಸ ಹಾ. ದೇವರ ಗುಡಿಯಾಗ ಪೂಜೆ ಮಾಡಬೇಕಾದ್ರೆ ಗಂಟಿ ಬರೆದ ಪೂಜೆ ಮಾಡ್ತಾರ ಮ್ಯಾಲಿನ ಟಂಗ್ ಬಡದ ಕಸಿಂದ ಪೂಜಾ ಕತ್ತಿ ಹೌದಲ್ಲ ಟಂಗ್ ಒಟ್ಟ ಪರಮಾತ್ಮ ಹಿಡ್ಕೊಂಡ್ರ ಸರ್ ಪರಮಾತ್ಮ ಐತೆ ಒಟ್ಟ ಹಾ. ದೇವ್ರ ಅಂದ್ರ ಪರಮಾತ್ಮ ತಿಳ್ಕೊರಿ ಪಾರ್ವತಿನ ಹಿಡ್ಕೊಲ್ಲ ಹೌದಲ್ಲ ಮಗಳಾಗದ ಒಟ್ಟ ದೇವರ ಗುಡಿಯಾಗ ಪೂಜೆ ಮಾಡಬೇಕಾದ್ರ ಗಂಟಿ ಬಡದ ಪೂಜೆ ಮಾಡ್ತಾರ ಮಾಡ್ತಾರ ಪೂಜೆ ಆಗುತ್ತ ಗಂಟಿ ಬಡಿತಾರ ಎಲ್ಲ ಗೊತ್ತೈತಿ ಟಂಗ್ 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 ಅಟ್ಟೆ ಬಿಡ್ತಾರ ಹೌದಲ್ಲ ಅಕಸ್ಮಾತ್ ಆ ಗುಡಿಯಾಗ ಗಂಟಿ ಇಲ್ದಿರಕ್ಕ ಗಂಟಿರ್ಲಿಕ್ಕ ಏನ ಬಡದ ಪೂಜೆ ಮಾಡ್ಬೇಕ ಏನ ಬಾರಿಸಿ ಪೂಜೆ ಮಾಡ್ಬೇಕ ಇವಂದ ಬಾರ್ಸಿ ಪೂಜೆ ಮಾಡ್ಬೇಕ ಏಯ್ ಓ ಹೊಚ್ಚಿ ಹಂಗಲ್ಲ ಹಂಗಲ್ಲ ಪುರಾಣದಾಗ ಐತಿ ವಿಷಯ ಹಾ. ದೇವರ ಗುಡಿಯಾಗ ಪೂಜೆ ಮಾಡ್ಬೇಕಾದ್ರ ಗಂಟಿ ಬಾರಿಸಿ ಪೂಜೆ ಮಾಡ್ತಾರ ಇವನ್ ಬಾರ್ಸಿ ಅಂದ್ರೆ ಇವ್ ಕೊಳ ಡೋಲ್ ಇರ್ತೈತಿ ಅವ್ನ ಡೋಲ್ ಹೌದಲ್ಲ? ಬಾರ್ಸಿ ಪೂಜೆ ಮಾಡ್ಬೇಕ ಅಕಸ್ಮಾತ್ ದೇವರ ಗುಡಿಯಾಗ ಗಂಟಿ ಇಲ್ದಿರಕ್ಕ ಇವ್ ಎಟ್ಟು ಹುಚ್ಚಿ ಏನ ಮಾಡಿ ಪೂಜೆ ಮಾಡ್ಬೇಕ ಇವನು ಕೊಳ್ಳಾಗ ಒಂದ್ ಡೊಳ್ಳು ಇರ್ತೈತಿ ಆ ಡೊಳ್ಳನ್ನು ಬಾರಿಸಿ ಇವ್ನಿ ಪೂಜೆ ಮಾಡಿ ಹೌದಲ್ಲ? ಹಾ ಎಂತಾದ ಜನರಿಗೆ ತಿಳಿಯುವಂತ ಮುಂದಿನ ಸಂಧಿ ಘರ್ಷಣೆ ಕೇಳ ಯೋ, ಹೌದಲ್ಲ ಕೇಳ ಬತ್ತುನ ಹೇಳ್ತನ ಇಲ್ಲ ಅಂದ್ರೆ ನಾನು ಹೊಳಿ ಕೇಳ ಹೌದಲ್ಲ ಹಾ. ಸುಳ್ಳ ಅಟ್ಟ ಪವರ ಇಟ್ಟ ಪವರ ಇಲ್ಲಿ ನಡೆಯುವಂತ ಮಾತಲ್ಲ ಹೌದು ಹೌದು ಯಾಕಂದ್ರ ಹೆಣ್ಣ ಉಳದರ ನಾರಿ ಮುಣದರ ಮಾರಿ ಸ್ವರ್ಗಕ್ಕ ದಾರಿ ಹೌದಲ್ಲ ಹಾ. ಅದಕ್ಕೆ ಇಂತ ಯಾಕಂದ್ರ 18 ಪುರಾಣದಾಗ ಹೇಳ್ರವ್ರ ಏನಂತ ಏನ ಬಾಳ ಮಾತಾಡ್ರ ಯಥಾ ಪ್ರಕಾರ ಸುಂದರದ ಕ್ಯಾಲಿ ಹಡಿ ಸವಾಲ್ ಹುಡುಕಾಡ್ಬೇಕಾಗದ ಹೌದು ಎರಡು ನುಡಿ ಕ್ಯಾಲಿ ಹಡಿ ಸರ್ದೋಡಿ ಮಾಮಾಗ ಚಾನ್ಸ್ ಕೊಂಡು ಟೈಮಿಂಗ್ ಬಾಳ ಐತಿ ಹಾ ನೋಡುನು ಕಾದ ನೋಡಿ ಕುಸ್ತಿ ಹಿಡಿಯುನು ಏಯ್